ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಉದಯ್ ವ್ಲಾಗ್ಸ್. ಇವತ್ತು ನನ್ನ ಮಗಳದ್ದು ಸೆಕೆಂಡ್ ಇಯರ್ ಬರ್ಡೇ. ಸೊ ಅವಳಿಗೆ ಬೆಳಗ್ಗೆನೇ ನಾವು ಟೆಂಪಲ್ಗೆ ಕರ್ಕೊಂಡು ಬಂದಿದ್ವಿ. ಪೂಜೆ ಮಾಡಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಹಿಂದಿನ ದಿನ ಪಾಪುಗೆ ಫೋಟೋಶೂಟ್ ಕೂಡ ಮಾಡಿಸಿದ್ದೆ. ಫೋಟೋ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಫೋಟೋಸ್ ಎಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಹಾಗೆ ಈವ್ನಿಂಗ್ ಕೂಡ ಒಂದು ಕೇಕ್ ಕಟಿಂಗ್ ಸೆಲೆಬ್ರೇಷನ್ನ ಇಟ್ಕೊಂಡಿದ್ವಿ. ರೆಗ್ಯುಲರ್ ಆಗಿ ಮಾಡಿಸೋ ಕಡೆನೇ ಕೇಕ್ನ ಆರ್ಡರ್ ಕೊಟ್ಟಿದ್ದೆ. ಕೇಕ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ರು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಅಲ್ಲೇ ಕೇಕ್ನ ಆರ್ಡರ್ ಮಾಡ್ತೀನಿ. ನನ್ನ ಮಗಳು ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಥರನೇ ಕೇಕ್ನ ಆರ್ಡರ್ ಕೊಟ್ಟಿದ್ದೆ. ಸೊ ಬಟರ್ಫ್ಲೈ ಇರೋದ್ರಿಂದ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳಿಗಂತೂ ಕೇಕ್ನ ಕಟ್ ಮಾಡೋಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ನನ್ನ ಮಗಳಿಗೆ ಹ್ಯಾಪಿ ಅಂತೇಳಿ ಫುಲ್ ಖುಷಿಯಾಗಿತ್ತು. ಅವಳಿಗೆ ಒಂದು ವೀಕಿಂದ ನಾನು ಹ್ಯಾಪಿ ಬರುತ್ತೆ, ನಿಂದು ಕೇಕ್ ಕಟಿಂಗ್ ಮಾಡ್ಬೋದು ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಫುಲ್ ಎಕ್ಸೈಟ್ಮೆಂಟಲ್ಲಿ ಕೇಕ್ ಕಟಿಂಗ್ ಮಾಡೋಕ್ಕೆ ಕಾಯ್ತಾ ಇದ್ಲು. ನಾನು ಸ್ವಲ್ಪ ಫೋಟೋ ಶೂಟ್ ಮಾಡಿಸೋಣ ಅಂತೇಳಿ ತಡಿತಾ ಇದ್ದೆ ಅವಳನ್ನ. ಹಾಗಾಗಿ ಅವಳು ಹಠ ಮಾಡ್ತಾ ಇದ್ಲು. ಸ್ವಲ್ಪ ಹೊತ್ತು ಹಾಗೆ ಬಲೂನ್ಸಲ್ಲಿ ಆಟ ಆಡ್ತಾ ಇದ್ಲು. ಅವಳದೇ ಒಂದು ಓನ್ ವರ್ಲ್ಡಲ್ಲಿ ಇನ್ವಾಲ್ವ್ ಆಗಿದ್ಲು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ತಾನೇ ಅಂದ ಇರುವುದು, ತುಂಬಿ ಬರುವುದು. ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು, ಕಡಲು ಕುಣಿವುದು. ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ. ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಆಕಾಶದಾಚೆಯಲ್ಲೋ ದೇವರಿಲ್ಲವೋ. ಕೇಕ್ ಕಟಿಂಗ್ ಎಲ್ಲ ಆಯಿತು. ಹಾಗೆ ಪಾಪುಗೆ ಎಲ್ರೂ ವಿಶ್ ಮಾಡಿ ಕೇಕ್ ಕೂಡ ತಿನ್ಸಿದ್ರು. ಹಾಗೆ ಪಾಪು ಕೂಡ ಎಲ್ರಿಗೂ ಕೇಕ್ ತಿನ್ಸಿದ್ಲು. ತುಂಬಾ ಚೆನ್ನಾಗಾಯಿತು. ಸಿಂಪಲ್ ಆಗಿ ಮನೆಯಲ್ಲೇ ನಾವು ಅರೇಂಜ್ ಮಾಡಿದ್ವಿ. ಹಾಗೆ ಊಟಕ್ಕೆ ನಾನ್ ವೆಜ್ ಕೂಡ ಪ್ರಿಪೇರ್ ಮಾಡಿದ್ದೆ.
ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ಡೇ ಹೋಗಿದ್ದೆ ಗೊತ್ತಾಗಲಿಲ್ಲ. ಹಾಗೆ ಪಾಪುಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಪಾಪುಗೆ ಸೆರ್ಲೆಕ್ ಖಾಲಿಯಾಗಿತ್ತು ಅಂತೇಳಿ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಹಾಗೆ ಒಂದು ವಿಡಿಯೋ ಶೂಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ. ಪಾಪುಗೆ ನಾನು ಯಾವುದೇ ರೀತಿ ಹೊರಗಡೆಯಿಂದ ಸೆರ್ಲ್ಯಾಕ್ನ ತಂದು ಕೊಡೋದಿಲ್ಲ, ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀನಿ. ಸೊ ಇದರಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತೇಳಿ ಇದನ್ನ ವಿಡಿಯೋ ಕೂಡ ಶೂಟ್ ಮಾಡ್ತಾ ಇದ್ದೆ. ಸೆರ್ಲ್ಯಾಕ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಬೌಲಷ್ಟು ಮಖಾನ ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಬಾದಾಮಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿಟ್ಟು 1 ಬೈ 1 ಎಲ್ಲನೂ ರೋಸ್ಟ್ ಮಾಡ್ಕೊಳ್ತೀನಿ. ಫಸ್ಟು ಮಖಾನ 2 ಬೌಲ್ನ ರೋಸ್ಟ್ ಮಾಡಿಕೊಂಡು ಹಾಗೆ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿಕೊಂಡೆ. ಲಾಸ್ಟಲ್ಲಿ ಅವಲಕ್ಕಿನ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಎಲ್ಲ ರೋಸ್ಟ್ ಮಾಡಿಕೊಂಡು ನಾನು ಒಂದು ತಟ್ಟೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆರೋದಕ್ಕೆ ಅಂತ ಬಿಡ್ತೀನಿ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಇದನ್ನ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ರೂಪದಲ್ಲಿ ಮಾಡ್ಕೊಳ್ತೀನಿ. ನನ್ನ ಮಗಳಿಗೆ ಕೂಡ ನಾನು ಇದೇ ಥರನೇ ಮಾಡ್ಕೊಳ್ತಾ ಇದ್ದೆ. ಆಲ್ಮೋಸ್ಟ್ ಅವ್ಳಿಗೆ 1 ಇಯರ್ ತನಕ ನಾನು ಈ ಥರ ಸೆರ್ಲ್ಯಾಕ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಡ್ರೈ ಫ್ರೂಟ್ಸ್ ಹಾಗೆ ಮಖಾನ ತುಂಬ ಹೆಲ್ದಿ, ಹಾಗೆ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಾಪುಗೆ ಕೂಡ 6 ಮಂತ್ಗೆ ಸ್ಟಾರ್ಟ್ ಮಾಡಿದೆ. ಇದು ಆಲ್ಮೋಸ್ಟು 3rd or 4th ಟೈಮ್ ನಾನು ಪ್ರಿಪೇರ್ ಮಾಡ್ತಾ ಇರೋದು. ತುಂಬ ನೈಸಾಗಿ ಇದನ್ನ ಪೌಡ್ರ್ ಮಾಡ್ಕೊಳ್ತೀನಿ. ಸ್ವಲ್ಪ ತರಿಯಾಗಿತ್ತು ಅಂದರೆ ಜರಡಿ ಮಾಡಿಕೊಂಡ್ರೆ ನೈಸ್ ಪೌಡ್ರಾಗಿ ಆಗುತ್ತೆ. ಹಾಗೆ ಇದನ್ನ ನಾನು ಒಂದು ಗಾಜಿನ ಬಾಕ್ಸಲ್ಲಿ ಸ್ಟೋರ್ ಮಾಡಿಡ್ತೀನಿ. ಆಲ್ಮೋಸ್ಟ್ ಒಂದು 15 ಡೇಸ್ ತನಕ ಇದನ್ನ ನಾನು ಯೂಸ್ ಮಾಡ್ತೀನಿ. ಈ ಥರ ಒಂದು ಸಣ್ಣ ಪಾತ್ರೆ ತೊಗೊಂಡು 2 ಸ್ಪೂನ್ ಸೆರ್ಲ್ಯಾಕ್ ಪೌಡ್ರ್ ಹಾಕಿ ಸ್ವಲ್ಪ ವಾಟರ್ ಹಾಕಿ ಒಂದು ಕನ್ಸಿಸ್ಟೆನ್ಸಿಲಿ ಇದನ್ನ ನಾನು ಬಿಸಿ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಗಟ್ಟಿ ಆದಮೇಲೆ ಇದನ್ನ ಆಫ್ ಮಾಡ್ಕೊಳ್ತೀನಿ. ಇದಕ್ಕೆ ಬೇಕಾದರೆ ಬಾಳೆಹಣ್ಣನ್ನ ಸೇರಿಸ್ಕೋಬೋದು. ಸ್ಮ್ಯಾಶ್ ಮಾಡಿ ಬನಾನಾ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಪಾಪುಗಳಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಾಂದರೆ ಇದನ್ನ ಹಾಗೆ ಕೂಡ ತಿನ್ನಿಸ್ಬೋದು. ಸೊ ನಾನು ಕೆಲವೊಂದು ಸಲ ಬನಾನಾನ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಹಾಗೆ ಕೊಡ್ತೀನಿ. ಈವನ್ ಬೇರೆ ಫ್ರೂಟ್ಸ್ ಕೂಡ ಸ್ಮ್ಯಾಶ್ ಮಾಡಿ ಇಲ್ಲ ಅದನ್ನ ಬಾಯ್ಲ್ಡ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬಾ ಹೆಲ್ದಿಯಾಗಿರುತ್ತೆ. ನನ್ನ ಮಗಂಗೆ ಕೂಡ ಈ ಥರ ಸೆರ್ಲ್ಯಾಕ್ ತುಂಬಾ ಇಷ್ಟ ಆಗುತ್ತೆ. ಸಮ್ಟೈಮ್ಸ್ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ, ಇಲ್ಲ ಅಂದರೆ ಹಾಗೆ ಕೂಡ ಕೊಡ್ತೀನಿ. ಹಾಗೆ ಪಾಪು ಆಟಾಡ್ತಿರೋ ಅಂಥ ವೀಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಕಾಟ್ ಕೆಳಗೆ ಹೋಗಿ ಒಬ್ಬನೇ ಆಟಾಡ್ತಾ ಇದ್ದಾನೆ. ಒಳಗಡೆ ಇರೋದೇ ಗೊತ್ತಾಗೋದಿಲ್ಲ. ಇವಾಗಂತೂ ತುಂಬಾ ಫಾಸ್ಟಾಗಿ ಮೂವ್ ಮಾಡ್ತಾನೆ. ಅವ್ನು ಪ್ಲೇ ಮ್ಯಾಟಿಂದ ಹೊರಗೆ ಬಂದು ಈ ಥರ ನೆಲದ ಮೇಲೇ ಆಟ ಆಡ್ತಿರ್ತಾನೆ. ಸೊ ತುಂಬ ಹೊತ್ತು ಇದೇ ಥರ ಆಟ ಆಡ್ತಾ ಇದ್ದ. ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರೋ ನನ್ನ ವ್ಲಾಗ್ಸ್ಗೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಎಲ್ರಿಗೂ ಸಿಗ್ತೀನಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಬಾಯ್ ಬಾಯ್.